ಹಾಯ್ ಹಲೋ ನಮಸ್ಕಾರ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಅಡಣ ಬೆಟ್ಟ ಎಕ್ಸ್ಪ್ಲೋರ್. ಸೊ ನಾವು ಇವಾಗ ತಾನೇ ಫಾರೆಸ್ಟ್ ಏರಿಯಾಗೆ ರೀಚ್ ಆಗಿದ್ದೀವಿ. ಸೊ ಇದು ಈ ಕಡೆಯಿಂದ ಆಚೆ ಎಲ್ಲ ಫಾರೆಸ್ಟ್ ಏರಿಯಾ. ಸುತ್ತ ನೋಡ್ಬೋದು, ಸುತ್ತ ಬೆಟ್ಟ ಇದೆ. ಇಲ್ಲೆಲ್ಲ ಆನೆಗಳ ಕಾಟ ಜಾಸ್ತಿ. ಸೊ ನೋಡಿ ಇಲ್ಲಿ ಆನೆಲದ್ದಿಗಳಿವೆಲ್ಲ. ಸೊ ಆನೆಗಳೆಲ್ಲ ತುಂಬ ಹೆವಿ ಇದ್ದಾವೆ. ಸೊ ನಮ್ಮ ಚಾಮರಾಜನಗರ ಸೈಡೆಲ್ಲ ಆನೆ ಮತ್ತು ಹುಲಿಗಳು ಜಾಸ್ತಿ ಇದ್ದಾವೆ. ಸೊ ಆನೆ ಹುಲಿಗಳು ಜಾಸ್ತಿನೇ, ಹುಷಾರಾಗಿ ಹೋಗಬೇಕು. ಸೊ ಸುಮಾರು 7 ಬೆಟ್ಟ ಹತ್ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ ಹುಡುಗರು. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಎಕ್ಸ್ಪೀರಿಯೆನ್ಸು ಗೊತ್ತಿಲ್ಲ. ನಮ್ಮ ಹುಡುಗರು ಬೇರೆ ಫುಲ್ ಜೋಶಲ್ಲಿ ಅಕ್ಕಿ ಮೂಟೆ, ಈ ತರಕಾರಿ ಮೂಟೆಗಳನ್ನೆಲ್ಲ ಹೊತ್ಕೊಂಡು ಓಡ್ತವ್ರೆ ಹಂಗೆ. ಹೇಳಿದ್ರೆ 7 ಬೆಟ್ಟ ಹತ್ತಿ ಇಳಿಯೋಕ್ಕಾಗುತ್ತೇನೋ ಅಂತ ಹೇಳಿದ್ರೆ, ನಾವೆಲ್ಲ ಅವಾಗಿಂದನೂ ಹತ್ತಿ ಇಳಿದ್ಬಿಟ್ಟಿದ್ದೀವಲ್ಲ, ಪ್ರಾಕ್ಟೀಸ್ ಐತೆ ಅಂತ ಹೇಳಿದ್ರು. ಸೊ ಬನ್ನಿ ಎಲ್ಲೆಲ್ಲಿ ಇಡ್ತಾರೆ ನೋಡೋಣ. ಯಾರ್ದು ಪಾಪ ಒಂದು ಜೊತೆ ಶೂ ಬಿದ್ದೈತಿ, ಚಪ್ಪಲು ಕ್ರ್ಯಾಕ್ಸ್. ಚಾನಲ್ ಇನ್ನು ಸುಮಾರು ಮಾಡಿದ್ರೆ 70 ಕಿಲೋಮೀಟರ್. ಸುಸ್ತಾಗೋಯ್ತೆ. ಇನ್ನು ಒಂದೇ ಬೆಟ್ಟ ಹತ್ತಿರೋದು, ಇನ್ನೂ ಬೇಜಾನ್ ಐತೆ. ಎಲ್ಲಿ ಹುಲಿ ಚಿರತೆಗಳು ಬಂದ್ಬಿಡ್ತಾವಂತ ಭಯ. ಪ್ರಾಣಿಗಳು ಬಂದ್ಬಿಟ್ರೆ ಏನು ಮಾಡೋಣ, ಒಬ್ಬನೇ ಇದ್ದೀನಿ, ಎಲ್ಲ ಇದ್ಬಿಟ್ರು. ನಾಟಕ ಆಡ್ತಾ ಕೂತ ಸೊ ಗೈಸ್ ನೋಡಿ, ಸುತ್ತ ಬೆಟ್ಟನೇ, ಎಲ್ಲಿ ನೋಡಿದ್ರು ಬೆಟ್ಟ. ಒಂದು ನಾಡು ಕೂಡ ಕಾಣಿಸ್ತಾ ಇಲ್ಲ ನನ್ನ ಕಣ್ಣಿಗೆ. ಫುಲ್ಲು ಫಾರೆಸ್ಟ್ ಸೆಂಟರಲ್ಲಿ ಬಂದ್ಬಿಟ್ಟಿದ್ದೀವಿ. ಚಪ್ಪಲಿಗೆ ಏನು ಇರಬಾರ್ದು, ದಯವಿಟ್ಟು. ತಮ್ಮಡಪ್ಪನಿಗೆ ನಿಮ್ಮ ತೊಂದರೆ ಕೊಟ್ಟರೆ ಆರೋಪಿ ಕಂಟೆ ಹೋಗು, ಸೈಡ್ ಹೋಗು. ಆಮೇಲೆ ಸೈಡ್ ಹೋಗಿ ದಯವಿಟ್ಟು. ಬಂದಾಗಲೂ ಕೂಡ ಅಷ್ಟೇ ತಮ್ಮಡಪ್ಪನ. ಸೊ ಗಾಯ್ಸ್, ಫೈನಲಿ ಬೆಟ್ಟದ ಮೇಲೆ ಇದ್ದೀವಿ. ಎಲ್ಲರೂ ಬಂದು ಈ ಜಾಗದಲ್ಲಿ ಮೀಟ್ ಆಗಿದ್ದೀವಿ. ಫುಲ್ಲು ಸುಸ್ತಾಗೋಯ್ತು.
ಸೊ ಟಾಪ್ ವ್ಯೂ ನೋಡಿ ಗೈಸ್, ಎಷ್ಟು ಮಸ್ತಾಗೈತೆ. ಆ ಕಡೆ ಕೆರೆ ಬೇರೆ ಐತೆ ಸೆಂಟ್ರಲ್ಲಿ, ಆ ಬೆಟ್ಟದ ನಡುವೆ. ಸೊ ಗೈಸ್ ನೋಡಿ, ಸ್ಲಿಪ್ಪರು ಹಾಕೊಂಡ್ಲಿಲ್ಲ, ಹಂಗೆ ಕರ್ಕೊಬಂದಿದ್ದಾರೆ. ಸೌದಿ ಎತ್ಕೊಬರೋಣ ಅಂತ ಕೊಳ್ಳಕ್ಕೆ. ಸೊ ಕಾಡೆಲ್ಲ ಸುದ್ದಂಗೆ ಹೋಗುತ್ತೆ, ಸೌದಿನ ಎತ್ಕೊಬಂದಾಗತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಕಾಡು, ಫುಲ್ಲು ಕಾಡು. ಈ ಮುಳ್ಳುಗಡೆ ಚುಚ್ಬಿಟ್ಟದ ಆಮೇಲೆ. ನೋಡಕ್ ಸಖತ್ತಾಗಿದೆ. ನೀರಿಲ್ಲ ಕಪ್ಪಲ್ಲಿ. ಓಯ್ ಚಪ್ಪಲಿ ಹಾಕ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ದೆ ನೀನು. ಬಾಯಿಲಿ ಬ್ಯಾಂಗ್ನ ಇದು ನೋಡಿ ಫ್ರೆಂಡ್ಸ್, ಆಮೇಲೆ ಅಜ್ಜಿ ನೋಡಿ ಫ್ರೆಂಡ್ಸ್, ಆಮೇಲೆ ಅಜ್ಜಿ ಇಲ್ಲಿಗೆಲ್ಲ ಆನ ಬಂದೈತೆ. ಎತ್ಕೊ ಇದನ್ನು ನೋಡೋಣ. ನೋಡಿ ತೋರ್ಸು. ಹಿಂಗೈತೆ ನೋಡಿ ಆನೆಲ್ಲ ಅಜ್ಜಿ. ತಣ್ಣಗೈತೆ ಮಚ್ಚ ಇಲ್ಲಿ. ಇಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ಗೈಸ್. ಎಲ್ಲಿ ಮುಳ್ಳೈತೆ ಏನೋ ಗೊತ್ತೇ ಆಗಲ್ಲ. ಬರಿಗಾಲಲ್ಲಿ ಬೇರೆ ಬಂದ್ಬಿಟ್ಟಿದ್ದೀನಿ. ಅವ್ರು ಸ್ಲಿಪ್ಪರ್ ಹಾಕ್ಕೊಂಡು ಬಂದವ್ರೆ. ಹಾಂ ಹೇಳಿ, ಏನು ಹೇಳ್ತಿರೋ? ಇದು ಯಾವ ಮರ? ಇದು ಯಾವ ಮರನ? ಇದು ಆಲದ ಮರನ? ಇದು ಗುದ್ದಿರೋದ ಅದು ಕೊಂಬಿಂದ? ಮತ್ತೆ ಕೊಂಬು ಚುಚ್ಚಿ ಅಲ್ಲಿ ಕೂತಾಗ್ಬಿಟ್ಟಿದೆ ಗೈಸ್. ಆನೆ ಅದ ಸಾಹಸ ಮಾಡೋ ಫ್ರೆಂಡ್ಸ್. ಆನೆಯಲ್ಲಿ ಆನೆ ಬಾ, ಆನೆ ತೋರಿಸ್ತೀನಿ ಅಪ್ಪ. ಏನೋ ಗುಂಡಾಲ್ ಜಲಾಶಯ, ಗುಂಡಾಲ್ಗೆ ಬಂದ್ಬಿಟ್ವಾ? ಗುಂಡಾಳಕ್ಕೆ ಬಂದ್ಬಿಟ್ಮಾ? ಏನದು ಸೋಲಾರ್? ಅದು ನೋಡ, ಈ ಕಡೆ ಇರೋ ಸೋಲಾರ್ ತಾನೆ? ಅದು ಅಷ್ಟೊಂದು ಸೋಲಾರ್ ಅವ ಏಂಡ ಇಷ್ಟೇ ನೋಡಲ್ಲಿ ಗುಂಡಲ್ ಜಲಾಶಯ. ಜೂಮ್ ಅಲ್ಲಿಂದ ಅಲ್ಲಿ ಗಂಟ ಒಂದು ಊರ್, ದೊಡ್ಡ ಊರೇ, ದೊಡ್ಡ ಊರ್ಗಿಂತ ಆಗಲಾಗದಿಲ್ಲ ಅದು. ಅಪ್ಪೋಯ್ 400 ಎಕರೆ ಇರೋದಂತ ಒಂದಮ್ಮ ಸ್ಟ್ರೈಟ್ ಇದಲ್ಲ ನೋಡ, ಸ್ಟ್ರೈಟ್ ಇದ್ದು ಅಲ್ಲಲ್ಲಿ ಗುಂಡಲ್ ಜಲಾಶಯ. ಅಲ್ಲೇ ಅಬ್ಬ ಬಂದಿದ್ದಂಬಿಟ್ಟು ಜೂಮ್ ಹಾಕು. ಗುಂಡಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಹೆಸರು ಕೂಡ ಫೋನ್ ಕೊಟ್ಬಿಟ್ಟೆ ಫೋನ್ ನನಗೆ. ಆ ಕಡೆ ಹಿಡಿಯೋ. ಅಲ್ಲಿಂದನೇ ಸ್ಟಾರ್ಟಿಂಗು, ಸ್ಟಾರ್ಟಿಂಗ್ ಪಾಯಿಂಟು. ಇದೆ ಸೋಲಾರ್ ಪಾಯಿಂಟ್. ಎಲ್ಲಿ ಕರ್ಕೊಂಡು
ಸೋದತರಿ ತೋರಿ ಗಾಯ್ಸಲ್ಲಿ ಆನೆ ಆನೆ ನಮ್ಮ ಗೈಸ್ ಯಾವುದೋ ಗೊತ್ತಿಲ್ಲ ಒಂದು ಮೂಳೆ ಥರ ಸಿಕ್ತು. ಏನು ಬೇಟೆ ಆಗ್ತಿಂದೈತೆ ಎಷ್ಟೋ ಗೈಸ್ ಎಷ್ಟೋ ವರ್ಷದ್ದು ಮನೋ ಒಳಗೆ ಏನೋ ಐತೆ ಗೈಸ್. ಗೊತ್ತಿಲ್ಲ ನನ್ನ ಮೂಳೆನೇ ಇದು ಇಡು ಅಷ್ಟು ಹಂಗೆ ಐತೆ. ಅಲ್ಲ ಇದೇ ನೋಡಿ ಫ್ರೆಂಡ್ಸ್, ಇದೇ ಕೆರ. ಆನೆ, ಜಿಂಕೆ, ಕಡವ ಎಲ್ಲ ಬರ್ತದೆ. ಸ್ಲಿಪ್ಪರ್ ಇಸ್ಕೊಂಡೆ ಗೈಸ್ ಅವನ ಹತ್ರನೇ. ಪ್ರಕೃತಿ ಹೆಂಗೈತೆ ಅಂತ ಗೊತ್ತಿಲ್ಲ. ಇಲ್ಲಿ ನೀರು ಹೆಂಗೆ ಬರ್ತೈತೆ, ಮಳೆ ಸೊ ಗೈಸ್ ಹಂಗೆ ಒಂದು ಸನ್ಸೆಟ್ ಪಾಯಿಂಟ್ ಸಿಕ್ತು. ಸೊ ಸನ್ಸೆಟ್ ಪಾಯಿಂಟು ಸೂಪರ್ ಆಗಿದೆ ಅಂತಲೇ ಅಂದ್ಕೊಳ್ಳಿ. ನೋಡಿ ಸನ್ಸೆಟ್ ಪಾಯಿಂಟು ಸೂಪರ್ ಆಗಿದೆ. ತಗೋ, ನೀನ್ ಯಾಕೆ ಎಲ್ಲೈತೋ ಕಾಣಿಸ್ತಿಲ್ಲ. ಏನದು ನೋಡಿ ಫ್ರೆಂಡ್ಸ್, ಚಿಲ್ನಾಯಿ ನರಿನೇ ತೋಳ ಕಣದು, ಏನೋ ಗೊತ್ತಿಲ್ಲ. ತೋಳದು ಕಲರ್ ನೋಡು ಬಾಲದ್ದು. ಹಾಂ ತೋಳದು ನೋಡ್ತಾ ಅಲ್ಲಿ ಸುತ್ತವ ಸಾಕ್ಬಿಡು. ಅದೇ ಅವನ ಒಬ್ಬ ಅಲ್ಲೇ ಅವನ ಕೈ ಅಲ್ಲ ಬಾನ ಜೂಮ್ ಹಾಕೋ. ಕಣ್ಣಲ್ಲಿ ವಿಡಿಯೋ ಮಾಡ್ಕೋದು ಬಿಡಕ ನೋಡಿ ಅಲ್ಲಿ ಹೋಯ್ ರಾಜು ಕಾಣುತ್ತೆ ವಿಡಿಯೋ ಮಾಡಿ ಅಲ್ಲಿ ಎಷ್ಟು ನೋಡು. ಸೊ ನೈಟು ನೋಡಿ ಫುಲ್ಲು ಫಾಗು. ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಮನುಷ್ಯರೇ ಕಾಣಿಸ್ತಾ ಇಲ್ಲ. ಫುಲ್ಲು ಫಾಗ್ ಇದೆ ಬೆಟ್ಟದ ಮೇಲಿರೋದ್ರಿಂದ. ಎಷ್ಟು ಮಂಜು ಅಂದರೆ ಮಲ್ಕೊಂಡಿರೋರು ಬೆಡ್ಶೀಟು ಕೂಡ ತ್ಯಾವ ಆಗೋಗೈತಿ. ಯಾರು ಏನೇ ಹೇಳಲಿ, ಅಷ್ಟೊಂದು ಬೆಟ್ಟ ಹತ್ತಿ ಅಷ್ಟೊಂದು ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಗೈಸ್. ಈ ವ್ಯೂ ನೋಡಿ ಸೂಪರ್. ಆ ಕಷ್ಟದ ಮುಂದೆ ಈ ವ್ಯೂ ಕೊಡ್ತಾ ಇರೋ ಸುಖ, ಆಹಾ.